ಹೊಸನಗರದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ದಿವಂಗತ ಹೊಸಂಗಡಿ ಲಕ್ಷ್ಮಣ ಶೆಟ್ಟಿ ಸ್ಮರಣಾರ್ಥ ರಾಜ್ಯಮಟ್ಟದ ಕರಾಟೆ ಸ್ಪರ್ಧೆ ಹಾಗೂ 11ನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿನ ಈಡಿಗರ ಸಭಾಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಐಕೈ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಸಂಸ್ಥಾಪಕ ಅಧ್ಯಕ್ಷ ಶಿಹಾನ್ ಸಿಎ ವಿಜಯನ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಹೊಸನಗರ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ವ್ಯವಹಾರ ನ್ಯಾಯಾಧೀಶ ಹಾಗೂ ತಾಲ್ಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಯಾದ ಕೆ ರವಿಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿ, ಆತ್ಮರಕ್ಷಣೆಯ ಏಕೈಕ ಕಲೆ ಕರಾಟೆ. ಈ ಕಲೆಗೆ ಎಲ್ಲರ ಪ್ರೋತ್ಸಾಹ ಅಗತ್ಯ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಕಲೆ ಅತ್ಯವಶ್ಯಕವಾಗಿದೆ. ಮಕ್ಕಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಗಮನ ನೀಡಬೇಕು. ಮೊಬೈಲ್ ಬಳಕೆಯಿಂದ ಸಾಧ್ಯವಾದಷ್ಟು ದೂರವಿದ್ದು ನಿಜ ಅಗತ್ಯತೆಗೆ ಮಾತ್ರ ಮೊಬೈಲ್ ಬಳಸುವಂತೆ ಕರೆ ನೀಡಿದರು. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಜೊತೆಯಲ್ಲಿ ಅವರ ಏಕಾಗ್ರತೆ ಶಕ್ತಿ ಗಣನೀಯವಾಗಿ ಹೆಚ್ಚಾಗುತ್ತದೆ. ನೀವು 1 or 2 years ಅಲ್ಲಿ ಈ ಒಂದು ಡಿಫರೆನ್ಸ್ ಏನಿದೆ ನಿಮ್ಮ ಮಕ್ಕಳನ್ನ ಆಟೋಟ ಸೇರಿಸೋದ್ರಿಂದ ನೀವು ಕಂಡುಹಿಡಿಯಬಹುದು. ಅದ್ರ ಪ್ರಕಾರ ಆಟೋಮೆಟಿಕ್ ಆಗಿ ನಮ್ಮ ಪೇರೆಂಟ್ಸ್ ಗೊತ್ತಾಗುತ್ತೆ, ನಮ್ಮ ಮಗನ ಏನೋ ಚೇಂಜ್ ಆಗ್ತದೆ, ನಮ್ಮ ಮಗಳ ಏನೋ ಒಂದು ಕಂಟ್ರೋಲ್ ಬಂದಿದೆ ಇವಾಗ ಅಂತಕ್ಕಂಥದ್ದು ನೀವು ಕಂಡುಕೊಳ್ತೀರ. ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಗೊತ್ತಿದೆಯಾ? ಒಂದು ಯೋಗ ಹಮ ಅಂತ ಒಂದು ಪ್ಲೇಸ್ ಇದೆ, ಜಪಾನ್ ಒಂದು ದ್ವೀಪ. ಆ ದ್ವೀಪ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಈ ಮೊದಲನೇ ಮಹಾಯುದ್ಧ ಆಧಾರಿತರಾಗಿ ಈ ಒಂದು ಕರಾಟೆ ಅಂತಕ್ಕಂಥ ಒಂದು ಏನಿದೆ ವಿದ್ಯೆಯನ್ನು ಅವರು ಕಲಿತಾರೆ. ಇದು ಬಹಳ ಬಹಳ ಎಲ್ಲಿಂದ ಈ ಒಂದು ಹಿಸ್ಟರಿ ಇದೆ. ತದನಂತರದಲ್ಲಿ ಆ ಒಂದು ಗುಂಪು ಏನಿದೆ ಸುಮಾರು ರಾಜರನ್ನ ಅವರ ವಿರುದ್ಧ ಸುಮಾರು ಶಕ್ತಿಗಳನ್ನು ತೋರಿಸ್ತಾರೆ. ವಿತೌಟ್ ದಿ ಹೆಲ್ಪ್ ಆಫ್ ಸಿಂಗಲ್ ವೆಪನ್ ಬರೆಯುವ ಒಂದು ವಿದ್ಯೆ ಇದೆ. ಇದು ಕರಾಟೆಯ ಒಂದು ಗುಣಲಕ್ಷಣ. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಕೃಷ್ಣಮೂರ್ತಿ, ಪತ್ರಕರ್ತ ರವಿ ಬಿದನೂರು, ತಾಲ್ಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಾಲಚಂದ್ರರಾವ್, ತಾಲ್ಲೂಕು ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು ವಕೀಲರಾದ ಜಿ ಮೋಹನಶೆಟ್ಟಿ, ಚಂದ್ರಕಾಂತ ಭಟ್, ತಾಲ್ಲೂಕು ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷ ಜೆಕೆ ರಾಘವೇಂದ್ರ, ಎನ್ಎಸ್ ಹರೀಶ್ ಕುಮಾರ್, ಕೆವಿ ಲಕ್ಷ್ಮಣಾಚಾರ್ಯ ಮೊದಲಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿ, ಜಪಾನಿನ ಯುದ್ಧ ಕಲೆಯಾದ ಕರಾಟೆ ಇದೀಗ ಇಡೀ ಪ್ರಪಂಚದಾದ್ಯಂತ ಹರಡಿದ್ದು, ಈ ಕಲೆ ಆತ್ಮರಕ್ಷಣೆಯ ಮೂಲಮಂತ್ರವನ್ನು ಹೊಂದಿದೆ. ಇಂದಿನ ದಿನಗಳಲ್ಲಿ ಈ ಕಲೆ ಹೆಣ್ಣು ಮಕ್ಕಳಿಗೆ ಅತ್ಯವಶ್ಯಕವಾಗಿದೆ. ಈ ಕಲೆಯಿಂದ ಆತ್ಮರಕ್ಷಣೆ ಮಾತ್ರವಲ್ಲದೆ ಅಂಗಸೌಷ್ಠವದೊಂದಿಗೆ ದೈಹಿಕ ಸದೃಢತೆಗೆ ಪೂರಕವಾಗಿದೆ. ಈ ಕಲೆಗೆ ಸರ್ಕಾರದ ಸೌಲಭ್ಯ ನೆರವು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯ ಮಟ್ಟದ ಈ ಸ್ಪರ್ಧೆಗೆ ಕುಮಾರಿ ರಚನಾ ವೆಂಕಟೇಶ್, ಬಳ್ಳಾರಿಯ ಮಿತೇಶ್, ಹೊಸಂಗಡಿಯ ಮೇಘನಾ ಎಂ ನಾಯಕ್, ನಯನಾ ಎಂ ನಾಯಕ್, ಕಬಳೆಯ ಸಾಕ್ಷಿತಾ, ನಿಲ್ಸ್ಕಲ್ಲಿನ ಕೆಟಿ ಸಿಂಚನ, ನಗರದ ಆಕಾಶ್ ಎಸ್ ಶೆಟ್ಟಿ, ಸುತ್ತದ ಶಿವಾನಿ ಶಿವಕುಮಾರ್, ಶಿವಮೊಗ್ಗದ ಮುಹೀಬ್, ನವೀನ್, ಸಾದಿಕ್, ಮಂಜುನಾಥ, ಸಾಗರದ ಅಲೋಕ್, ಶಿಕಾರಿಪುರದ ಮಿಥುನ್, ತೀರ್ಥಹಳ್ಳಿಯ ಗಣೇಶ್ ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದರು. ತೇಜಸ್ವಿನಿ ಜಿ ಯಾದವ್ ಸ್ವಾಗತಿಸಿದರು. ಶ್ರೀಮತಿ ಅಶ್ವಿನಿ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು. ರಾಜ್ಯದೆಲ್ಲೆಡೆಯಿಂದ ಬಂದ 700ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು.